ಒಂದು ಹಾಸನದ ಟಿಕೆಟ್ ವಿಚಾರಕ್ಕೋಸ್ಕರ ದೇವೇಗೌಡರ ಫ್ಯಾಮಿಲಿಯಲ್ಲೇ ಒಂದು ರೀತಿಯಾದಂತ ದಂಗಲ್ ನಡೆದಂತೆ ಕಾಣಿಸ್ತಾ ಇದೆ. ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಒಂದ್ ಕಡೆ ಪ್ರಚಾರವನ್ನ ರೇವಣ್ಣ ಅವರು ಶುರು ಹಚ್ಕೊಂಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರುವಂತದ್ದು. ಬಿಕಾಸ್ ನಾವು ಸಾಮಾನ್ಯ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು, ದೇವೇಗೌಡರ ಪಕ್ಷವನ್ನ ಉಳಿಸ್ಕೊಳ್ಬೇಕು ಅಂತ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ದಿನೇ ದಿನೇ ಜೋರಾಗ್ತಾ ಇದೆ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್. ಇಂದಿನ ಸಭೆ ರದ್ದಾಗಿದೆ. ಎಂಟ್ರಿ ಆಗ್ತಾರಂತೆ ದೊಡ್ಡಗೌಡ್ರು ಅಂದ್ರೆ ದೇವೇಗೌಡರು. ಕ್ಷಣಕ್ಕೂ ಕೂಡ ಜೆಡಿಎಸ್ ನಲ್ಲಿ ಈ ಒಂದು ಬೆಳವಣಿಗೆಗಳು ಸಹಜವಾಗಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾರಿಗೆ ಕೊಡ್ತಾರೆ ಟಿಕೆಟ್ ಅನ್ನ ಅಂತ. ಇನ್ನ ಸಭೆ ರದ್ದಾದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇಲ್ವಂತೆ. ಕುಮಾರಸ್ವಾಮಿ ಅವರೇ ಕರೆದಿದ್ದು ಈ ಒಂದು ಸಭೆಯನ್ನ, ಆದ್ರೆ ಅವರಿಗೆ ಮಾಹಿತಿ ಇಲ್ವಂತೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಎಚ್.ಡಿ.ಕೆ. ಸಭೆ ಮುಂದೂಡಿದ್ರು ಕೂಡ ಬೆಂಗಳೂರಿನತ್ತ ಸ್ವರೂಪ್ ಬೆಂಬಲಿಗರು ಹೊರಟಿದ್ದಾರಂತೆ. ಸ್ವರೂಪ್ ಬೆಂಬಲಿಗರು ಹಾಸನದಲ್ಲಿ ಪ್ರಕಾಶ್ ಅವರ ಮಗ ಸ್ವರೂಪ್ ಅವರು ಅಲ್ಲಿ ನಿಂತ್ಕೊಳ್ಳೇಬೇಕು ಅಂತ ಅವರು ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡಿದ್ದಾರೆ. ಅದೆಲ್ಲೋ ಒಂದ್ ಕಡೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಸಭೆ ಪೋಸ್ಟ್ಪೋನ್ ಯಾರಿಗಾಗಿದ್ದಾರೆ ತಿಳ್ಕೊಂಡು ಹೇಳಬೇಕು. ಪೋಸ್ಟ್ಪೋನ್ ಆದರೂ ಸಹ ಹಾಸನದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ನನ್ನ ಕಾರ್ಯಕರ್ತರು ಇವತ್ತು ಗೌರವ ಸಿಗಬೇಕು. ನನ್ನ ಕಾರ್ಯಕರ್ತರಿಗೆ ಗೌರವ ದೊರಕತಕ್ಕಂಥ ರೀತಿಯಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ ಕಳೆದ 2 ವರ್ಷದಿಂದ ಅಲ್ಲಿಯ BJPಯ ದುರಂಕಾರದ ಅಭ್ಯರ್ಥಿಗೆ ಒಬ್ಬ ಕಾರ್ಯಕರ್ತನ ಚುನಾವಣೆ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ಇದೆ ಈ ಪಕ್ಷಕ್ಕಿಂತ ಇರುತ್ತೆ. ಇಲ್ಲಿ ಸಭೆ ಮುಂದಾಗ್ತಕ್ಕಂಥ ಬಗ್ಗೆ ಪಕ್ಷದಲ್ಲಿ ದೇವರಾಜ್ ಅಂತ ಇದ್ದಾರೆ ವ್ಯವಸ್ಥಾಪಕರು, ಬಹುಶಃ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ. ಹಾಸನ ಟಿಕೆಟ್ ವಿಚಾರದಲ್ಲಿ ಎಚ್.ಡಿ.ಕೆ ಫುಲ್ ಗರಂ ಆಗಿದ್ದಾರೆ. ಬಿಕಾಸ್ ಅಲ್ಲಿ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು, ಪಕ್ಷವನ್ನ ಉಳಿಸ್ಕೊಳ್ಬೇಕು, ಭಾವನಾತ್ಮಕ ಸಂಬಂಧಕ್ಕಿಂತ ಕಾರ್ಯಕರ್ತ ಹೆಚ್ಚು ಅನ್ನುವ ರೀತಿಯಲ್ಲಿ ಎಚ್.ಡಿ.ಕೆ ಮಾತನಾಡಿದ್ದಾರೆ. ಬಿಕಾಸ್ ಆ ಒಂದು ಕ್ಷೇತ್ರವನ್ನ ಮತ್ತೆ ಗೆಲ್ಲಬೇಕು ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬೇಕು. ಅಂದ್ರೆ ಸಾಮಾನ್ಯ ಕಾರ್ಯಕರ್ತರು ಏನಲ್ಲ, ಸ್ವರೂಪ್ ಕೂಡ ಅವರಪ್ಪ 4 ಸಲ ಶಾಸಕರಾಗಿದ್ದಂಥವ್ರು. ಅಂದ್ರೆ ಪ್ರಕಾಶ್ ಅವರು ಅವ್ರ ತಂದೆ 4 ಬಾರಿ ಶಾಸಕರಾಗಿದ್ರು. 94, 2004, 2008, 2013 ಸ್ವರೂಪ್ ಅವರ ತಂದೆ ಶಾಸಕರಾಗಿದ್ದಂಥವ್ರು. ಇದುವರೆಗಿನ ಹಾಸನ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನ ಮಾಡಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಅವರು ರೇವಣ್ಣ ಅವರಿಗೆ ಬಿಟ್ಬಿಟ್ಟಿದ್ರು. ರೇವಣ್ಣ ಅವರೇ ಹಾಸನದ ಎಲ್ಲಾ ಆಗು ಹೋಗುಗಳನ್ನ ನೋಡ್ತಾ ಇದ್ದಿದ್ದು ರಾಜಕೀಯದಲ್ಲಿ. ಈಗ ಹಸ್ತಕ್ಷೇಪ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಭಾವನಾತ್ಮಕ ಸಂಬಂಧಗಳಿಗೆ ತಲೆಬಾಗಿದ್ದೇನೆ, ಭಾವನಾತ್ಮಕ ಸಂಬಂಧಕ್ಕಿಂತ ನಾಡಿನ ಜನತೆಯ ಹಿತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವರೂಪಿಗೆ ಕೊಡುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು. ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಉಳಿಸಬೇಕಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರೆಗೆ ನಾನು ತಲೆಬಾಗಿದ್ದೇನೆ. ಈ ಸಾರಿ ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಈಗ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರೆಗೆ ನಾನು ತಲೆಬಾಗಿದ್ದೇನೆ. ಈ ಸಾರಿ ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಈಗ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥ ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಿದಾನ್ ಪಟೇಲ್, ಒಂದ್ ನೋಡೋದಾದ್ರೆ ಹಾಸನದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಥಾಹ್ವಾನವನ್ನ ನೀಡಿದ್ರು ಪ್ರೀತಮ್ ಗೌಡ್ರು. ಸೊ ಹೀಗಾಗಿ ಆ ಚಾಲೆಂಜ್ ಅನ್ನ ಸ್ವೀಕರಿಸಲೇಬೇಕಾದಂತ ಅನಿವಾರ್ಯತೆ ರೇವಣ್ಣ ಅವರಿಗೆ. ಒಂದ್ ಕಡೆ ಜಿದ್ದು ಪ್ರತಿಷ್ಠೆ, ಆ ಚಾಲೆಂಜ್ ಸ್ವೀಕರಿಸಬೇಕಾಗಿರುವಂಥದ್ದು. ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು, ಆ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಬೇಕು, ಸ್ವರೂಪಿಗೆ ಕೊಟ್ಟಿರುವಂತ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಇವೆರಡರ ಜಿಜ್ಞಾಸೆಯ ನಡುವೆ ದೇವೇಗೌಡರಿಗೆ ಯಾವ ರೀತಿಯಾಗಿ ಹಾಸನ JDS ಟಿಕೆಟ್ ಅನ್ನುವಂಥದ್ದು ಸವಾಲಾಗಿದೆ ಅಂತ
ಪೃಥ್ವಿ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಬಹುಶಃ ಇದು ಕುಟುಂಬ ರಾಜಕಾರಣ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕುಟುಂಬದ ಒಳಗಡೆ ಇದ್ದಂತ ಶೀತಲ ಸಮರ ಬೀದಿಗೆ ಬರುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂತದ್ದು. ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ HD ರೇವಣ್ಣವರು ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರದಾದ್ಯಂತ ತನ್ನದೇ ಆದ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಎಲ್ಲೂ ಕೂಡ ಅನೌನ್ಸ್ ಮಾಡ್ದಲೆ ನಮಗೆ ಟಿಕೆಟ್ ಅಂತ ಹೇಳಿ ಪ್ರಚಾರವನ್ನ ಆರಂಭಿಸಿರುವಂತದ್ದು, ಇಡೀ ಕುಟುಂಬ ಪ್ರಚಾರವನ್ನ ಆರಂಭಿಸಿರುವಂತದ್ದು. ಮತ್ತು ಹಾಸನ ಜಿಲ್ಲಾ ರಾಜಕಾರಣ ವಿಚಾರ HD ಕುಮಾರಸ್ವಾಮಿ ಮೂಗು ತೋರಿಸಬಾರದು. ಮತ್ತು ಈ ಹಿಂದೆ ಕೂಡ HD ಕುಮಾರಸ್ವಾಮಿ ಹಾಸನ ಜಿಲ್ಲಾ ರಾಜಕಾರಣ ವಿಚಾರದಲ್ಲಿ ಯಾವತ್ತೂ ಕೂಡ ಮೂಗು ತೋರಿಸಿಲ್ಲ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ JDS ಸರ್ಕಾರ ಇದ್ದಂತ ಅವಧಿಯಲ್ಲಿ ಕೂಡ AT ರಾಮಸ್ವಾಮಿ ಇರ್ಬೋದು, ಶಿವಲಿಂಗೇಗೌಡ ಇರ್ಬೋದು, HK ಕುಮಾರಸ್ವಾಮಿ ಇರ್ಬೋದು, ಇವೆಲ್ಲ ಮಂತ್ರಿ ಆಗುವ ವಿಚಾರದಲ್ಲೂ ಕೂಡ ರೇವಣ್ಣರ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿತ್ತು. ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಹಾಸನ ರಾಜಕಾರಣದಲ್ಲಿ ಮತ್ತು ಹಾಸನ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವತ್ತೂ ಕೂಡ ತಾವು ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿ HD ಕುಮಾರಸ್ವಾಮಿ ಅವರಿಗೆ ಇಂಡೈರೆಕ್ಟ್ ಆಗಿ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಹಾಸನದಲ್ಲಿ ಎಲ್ಲವೂ ಕೂಡ ರೇವಣ್ಣ ಅಂದುಕೊಂಡಂತೆ ನಡೆದಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದುಕೊಂಡಂತೆ ತಾನೇ ಟಿಕೆಟ್ ತೆಗೆದುಕೊಳ್ತೀನಿ ಅಥವಾ ತನ್ನ ಪತ್ನಿ ತೆಗೆದುಕೊಳ್ತಾರೆ ಅಂತ ನಂಬಿಕೆಯನ್ನು ಇಟ್ಕೊಂಡಿದ್ರು. ಆದ್ರೆ ಈಗ ಇನ್ನೊಂದು ಮಜಲು ಏನು ಆರಂಭವಾಗಿರುವಂತದ್ದು. ಯಾಕಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರು ನೇರವಾಗಿ ಮತ್ತೆ ಘೋಷಣೆಯನ್ನು ಮಾಡಿರುವಂತದ್ದು, ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀನಿ ಅನ್ನೋ ಮುಖಾಂತರ ಸ್ವರೂಪಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಪರೋಕ್ಷವಾಗಿ ಹೇಳಿರುವಂತದ್ದು. ಇವತ್ತು ಸಂಜೆ ಬೆಂಗಳೂರಿನ JDS ಕಚೇರಿಯಲ್ಲಿ ಹಾಸನ ಜಿಲ್ಲಾ ನಾಯಕರ ಸಭೆಯನ್ನು ಕೂಡ HD ಕುಮಾರಸ್ವಾಮಿ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಸಭೆಗೆ ತಡವಾಗಿ ಬರುವ ಕಾರಣಕ್ಕಾಗಿ, ಸಭೆಗೆ ಬರ್ಲಿಕ್ಕೆ ಆಗದೇ ಇರೋ ಕಾರಣಕ್ಕಾಗಿ ಕೆಲವೊಂದ್ ಕಡೆ ಸಭೆಯನ್ನು ರದ್ದು ಮಾಡಿದ್ದಾರೆ. ಆದ್ರೆ HD ಕುಮಾರಸ್ವಾಮಿ ಅವರು ಮಾರ್ಚ್ ಮೊದಲ ವಾರದೊಳಗಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಯಾರಿಗೆ ಅಂತೇಳಿ ಘೋಷಣೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಒಂದು ಮಾತನ್ನ ಹೇಳಿದ್ರು, ಇದುವರೆಗೆ ಕೂಡ ನಾನು ಭಾವನಾತ್ಮಕವಾಗಿ ಇದ್ದೆ, ಆದ್ರೆ ಇನ್ನು ಮುಂದೆ ಭಾವನಾತ್ಮಕ ವಿಚಾರವನ್ನ ನಾನು ಬಿಟ್ಟು ನಾನು ಕಾರ್ಯಕರ್ತರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಬೇಕಾಗತ್ತೆ ಅನ್ನೋ ಮುಖಾಂತರ ನಾವು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡಲ್ಲ ಅನ್ನೋ ಮುಖಾಂತರ ಮತ್ತು ಕಾರ್ಯಕರ್ತರು ಮತ್ತು ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಕೊಡಬೇಕಾಗಿದೆ. ಆ ಸಂದೇಶ ಏನಂತ ಹೇಳಿದ್ರೆ ಅದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟೆ ಎಂಬ ಸಂದೇಶ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಒಂದು ವೇಳೆ HD ಕುಮಾರಸ್ವಾಮಿ ಟಿಕೆಟ್ ಘೋಷಣೆ ಬಳಿಕ ಇಡೀ ಕುಟುಂಬದಲ್ಲಿ ಒಂದು ದೊಡ್ಡ ರೀತಿಯ ತಲ್ಲಣ ಉಂಟಾಗುವ ಸಾಧ್ಯತೆ ಇದೆ, ವಿಪ್ಲವ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಎಲ್ಲವರು ಕೂಡ ತಣ್ಣಗೆ ವೀಕ್ಷಣೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ HD ದೇವೇಗೌಡರ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಹಾಸನ ಟಿಕೆಟ್ ಅನ್ನ ಸಾಮಾನ್ಯ ಕಾರ್ಯಕರ್ತನಿಗೆ HD ಕುಮಾರಸ್ವಾಮಿ ಘೋಷಣೆ ಮಾಡಿ ಕೂಡ HD ರೇವಣ್ಣ ಕುಟುಂಬ ಸಿಡಿದಿದ್ರೆ ಅದು JDS ನ ಪಕ್ಷ ಸಂಘಟನೆಗಳ ವಿಧಾನಸಭಾ ಚುನಾವಣೆ ಕೂಡ ದೊಡ್ಡ ಪರಿಣಾಮ ಉಂಟಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಶಿವಮೊಗ್ಗ ನಾಳೆ ನಮೋ ಸಂಚಾರ BSYಗೆ ಬಹುಪರಾಕ್ ಏರ್ಪೋರ್ಟ್ಗೆ ಚಾಲನೆ. ಬೆಳಗಾವಿಯಲ್ಲಿ ರೋಡ್ ಶೋ, ಟಾರ್ಗೆಟ್ 150+ ಸ್ಥಾನ, ನಮೋ ದಂಡಯಾತ್ರೆ. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ನಿರಂತರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಎಸ್ಪೆಷಲಿ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಕೂಡ ನಿರಂತರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸಾಕಷ್ಟು ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಕೊಡ್ತಾ ಇರುವಂಥದ್ದು. ಇನ್ನು ನಾಳೆ ಕೂಡ ಬರ್ತಾ ಇದ್ದಾರೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಗಾವಿ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಇದೆ. ಬೆಳಗಾವಿಯಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ ಪ್ರಧಾನಿಗಳು. ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ರೋಡ್ ಶೋ ನಡೆಯುತ್ತೆ. ಅದು ಸುಮಾರು 8 ಕಿಲೋಮೀಟರ್ಗಳ ದೂರ ರೋಡ್ ಶೋವನ್ನ ಮಾಡಲಿದ್ದಾರೆ ಮೋದಿ. ಇನ್ನು ಶಿವಮೊಗ್ಗದಲ್ಲಿ ನಾಳೆ ಏರ್ಪೋರ್ಟ್ ಉದ್ಘಾಟನೆ ಆಗ್ತದೆ. ಅದು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲೇ. ಯಡಿಯೂರಪ್ಪನವರ ಮಹತ್ವಾಕಾಂಕ್ಷೆ ಆಗಿತ್ತು ಅದು ಏರ್ಪೋರ್ಟ್ ಅನ್ನುವಂಥದ್ದು. ಅದು ಉದ್ಘಾಟನೆ ಆಗ್ತಾ ಇರುವಂಥದ್ದು. ಅದು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ದಿನನೇ ಉದ್ಘಾಟನೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡಲಾಗ್ತಾ ಇದೆ. ಆ ಒಂದು ಬೃಹತ್ ಸಮಾವೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮೋದಿ. ಇಲ್ಲಿ ಒಂದ್ ಕಡೆ ಬೆಳಗಾವಿಯಲ್ಲಿ 8 ಕಿಲೋಮೀಟರ್ ರೋಡ್ ಶೋವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಗಮನಿಸಿದ್ರೆ ನೀವು, ಹುಬ್ಬಳ್ಳಿಯಲ್ಲಿ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ರೋಡ್ ಶೋವನ್ನ ಮಾಡಿದ್ರು. ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಭಾಗಿಯಾಗಿದ್ದರು ಅಂತ. ಈಗ ಅದೇ ರೀತಿಯಾಗಿ ಅಂದ್ರೆ ಗುಜರಾತ್ನಲ್ಲಿ ಈ ರೀತಿಯಾಗಿ ಚುನಾವಣಾ ಪ್ರಚಾರಗಳನ್ನ ಮಾಡ್ಕೊಂಡು ಬರಲಾಯಿತು, ಹೆಚ್ಚಿನ ರೋಡ್ ಶೋಗಳನ್ನ ಮಾಡಲಾಯಿತು. ಈಗ ರಾಜ್ಯದಲ್ಲೂ ಕೂಡ ರೋಡ್ ಶೋ ಮಾಡುವ ಮುಖಾಂತರ ಜನರನ್ನ ಸೆಳೆಯುವಂತ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ಸೊ ಅದರ ಭಾಗವಾಗಿನೇ ಬೆಳಗಾವಿಯಲ್ಲಿ ರೋಡ್ ಶೋವನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇನ್ನೊಂದು ಕಡೆ ತುಂಬಾ ವೇಗವಾಗಿ ಒಂದು ಏರ್ಪೋರ್ಟ್ ಕಾರ್ಯ ಮುಗಿದಿದ್ದು ರಾಜ್ಯದಲ್ಲಿ ಅಂದ್ರೆ ಅದು ಶಿವಮೊಗ್ಗದ ಏರ್ಪೋರ್ಟ್ ಕಾರ್ಯ. ಅದು ನಾಳೆ ಉದ್ಘಾಟನೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ವಿಶೇಷ ಅಂದ್ರೆ ಇಲ್ಲಿ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಇದು ಉದ್ಘಾಟನೆ ಆಗಲಿರುವಂಥದ್ದು.
ಇನ್ನು ನರೇಂದ್ರ ಮೋದಿ ಅವರು ನಾಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್, ಹಾಗೆ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನಯ್, ಶಿವಮೊಗ್ಗದಲ್ಲಿ ನಾಳೆ ಏನೇನೆಲ್ಲ ಪ್ರೋಗ್ರಾಮ್ಸ್ ಇರುವಂತದ್ದು, ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ? ಪೃಥ್ವಿ, ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್ ಉದ್ಘಾಟನೆ ನಾಳೆ ಆಗಲಿದೆ. ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಯಡಿಯೂರಪ್ಪರ ಹುಟ್ಟಿದಬ್ಬದ ದಿನದಂದೇ ಪ್ರಧಾನಿ ಮೋದಿ ಅವರು ಯಡಿಯೂರಪ್ಪ ಅವರಿಗೆ ಗಿಫ್ಟ್ ಕೊಡುವುದರ ಮೂಲಕ ಅಂದ್ರೆ ಉದ್ಘಾಟನೆ ಮಾಡಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ರಾಜ್ಯದ 2ನೇ ಅತಿ ದೊಡ್ಡ ರನ್ವೇ ಇರುವಂತಹ ಏರ್ಪೋರ್ಟ್. ಈ ಏರ್ಪೋರ್ಟ್ ನ ಉದ್ಘಾಟನೆಗೆ 11:00 ದೆಹಲಿಯಿಂದ ಏರ್ಫೋರ್ಸ್ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಮೋದಿ ಅವರು ಆಗಮಿಸಲಿದ್ದಾರೆ. ನಂತರ ಅಲ್ಲಿಂದ ಟರ್ಮಿನಲ್ ನ ಉದ್ಘಾಟನೆ ಮಾಡ್ತಾರೆ. ನಂತರ ಅಲ್ಲಿಂದ ಬಂದು ಒಂದು ಸಾರ್ವಜನಿಕ ಸಭೆ ಕೂಡ ಇರುತ್ತೆ. ಆ ಸಾರ್ವಜನಿಕ ಸಭೆಯಲ್ಲಿ ಸಮಾವೇಶದಲ್ಲಿ ಭಾಷಣ ಕೂಡ ಮಾಡಲಿದ್ದಾರೆ. ಅದಾದ ನಂತರ 1:30 ಇಲ್ಲಿಂದ ಅಂದ್ರೆ ಅದೇ ಏರ್ಫೋರ್ಸ್ ನ ಫ್ಲೈಟ್ ನ ಮೂಲಕ ಮತ್ತೆ ಬೆಳಗಾವಿಗೆ ಹೋಗುವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಮಧ್ಯ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಶಿವಮೊಗ್ಗದ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಜಿಲ್ಲಾಡಳಿತ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಸನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಊಟದ ವ್ಯವಸ್ಥೆ ಎಲ್ಲನ್ನೂ ಕೂಡ ಮಾಡ್ಕೊಡಲಾಗಿದೆ. ಆದ್ರೆ ಜೊತೆಗೆ ಬೇರೆ ಊರಿಂದ ಬರುವಂತಹ ಜನರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ 2,000 ಬಸ್ಸಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ. ಇದರ ಜೊತೆಗೆ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚುನಾವಣಾ ವರ್ಷ ಬರ್ತಾ ಇರೋದ್ರಿಂದ ಚುನಾವಣೆಗೆ ಹತ್ರ ಇರೋದ್ರಿಂದ ಮೋದಿ ಅವರನ್ನ ಶಿವಮೊಗ್ಗಕ್ಕೆ ಕರೆಸ್ಕೊಳ್ತಾ ಇರೋದು ಒಂದು ರೀತಿಯಲ್ಲಿ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತಹ ಪರಿಸ್ಥಿತಿ ಇದೆ ಈಗ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಗ 7 ಸ್ಥಾನಗಳಲ್ಲಿ 6 ಸ್ಥಾನಗಳನ್ನ ಬಿಜೆಪಿ ಗೆದ್ಕೊಂಡಿದೆ. ಮುಂದಿನ ದಿನಗಳಲ್ಲಿ 7ಕ್ಕೆ 7 ಸ್ಥಾನವನ್ನ ಗೆಲ್ಲುವಂತಹ ಪ್ಲಾನ್ ಗಳನ್ನ ಈಗ ಬಿಜೆಪಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ವಿನಯ್, ಇನ್ನ ಬೆಳಗಾವಿಗೆ ಹೋಗೋಣ. ಅಲ್ಲೂ ಕೂಡ ರೋಡ್ ಶೋ ಇರುವಂತದ್ದು, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಾಳೆ ಬೆಳಗಾವಿಯಲ್ಲಿ 8 ಕಿಲೋಮೀಟರ್ ದೂರ ರೋಡ್ ಶೋ ಇರುವಂಥದ್ದು. ಇದು ಬೆಳಗಾವಿ ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಮೋದಿ ಅವರು? ಖಂಡಿತವಾಗ್ಲೂ ಪೃಥ್ವಿರಾಜ್, ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಹಿನ್ನೆಲೆಯಲ್ಲಿ ಮೋದಿ ಸಂಚಲನ ಬೆಳಗಾವಿ ಬಿಜೆಪಿ ನಾಯಕರಿಗೆ ಹೊಸ ಚೈತನ್ಯವನ್ನು ಕೊಟ್ಟಿದೆ. ಪ್ರಮುಖವಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತ ಇಲ್ಲ ಸಂಭಾಜಿ ವೃತ್ತದಿಂದ ಪ್ರಮುಖವಾಗಿ 8 ಕಿಲೋಮೀಟರ್ ಈ ಒಂದು ಬೃಹತ್ ರೋಡ್ ಶೋ ನಡೀತಿದೆ. ಇದಕ್ಕಾಗಿ ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೇನು ನಾಳೆ ಪ್ರಧಾನಮಂತ್ರಿ ಭಾಗವಹಿಸುವ ಕಾರ್ಯಕ್ರಮದ ಅಂತಿಮ ಹಂತದ ಸಿದ್ಧತೆಗಳನ್ನು ನಡೀತಾ ಇದೆ ನೋಡಬಹುದು. ಬೃಹತ್ ಪೆಂಡಾಲ್ ಅನ್ನ ಈ ಒಂದು BS ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಹಾಕಲಾಗಿದೆ. ಸುಮಾರು 2 ಲಕ್ಷ ಜನ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಕಲ್ಪಿಸತಕ್ಕಂಥದ್ದು. ಪ್ರಮುಖವಾಗಿ PM ಸನ್ಮಾನ್ ಕಿಸಾನ್ ಯೋಜನೆಗೆ ನಾಳೆ ಪ್ರಧಾನಮಂತ್ರಿ ಮೋದಿ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದೆ. ಇದಕ್ಕಾಗಿ ದೊಡ್ಡ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು 2,000ಕ್ಕೂ ಹೆಚ್ಚು ಬಸ್ಗಳನ್ನು ಅಂದ್ರೆ ಯಾರು ಫಲಾನುಭವಿಗಳಿದ್ದಾರೆ ಅವರನ್ನು ಕರೆದುಕೊಂಬರಕ್ಕೆ 2,000 ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಇಡೀ ಬೆಳಗಾವಿ ಮೋದಿಮಯವಾಗಲಿದ್ದು ರಸ್ತೆ ಸಂಚಾರದಲ್ಲಿ ಭಾರಿ ಬದಲಾವಣೆಯನ್ನ ನಗರದಲ್ಲಿ ಮಾಡಲಾಗಿದೆ. ಪ್ರಮುಖವಾಗಿ ಮೊದಲು ಸಿಪಿಐ ಮೈದಾನಕ್ಕೆ ಹೆಲಿಪ್ಯಾಡ್ ಮಾಡಲಾಗಿತ್ತು, ಆದ್ರೆ ಭದ್ರತಾ ದೃಷ್ಟಿಯಿಂದ ಅದನ್ನ ಸದ್ಯ ಕೈ ಬಿಡಲಾಗಿದೆ. KSRP ಮೈದಾನದಲ್ಲಿ ಒಂದು ಮೋದಿ ಅವರು ಲ್ಯಾಂಡಿಂಗ್ ಆಗುತ್ತೆ ಹೆಲಿಕಾಪ್ಟರ್. ಅಲ್ಲಿಂದ ರೋಡ್ ಶೋ ಮೂಲಕ ಈ ಒಂದು ಸಮಾವೇಶದ ಸ್ಥಳಕ್ಕೆ ಬರ್ತಾರೆ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದು ಸಾರ್ವಜನಿಕರು ಮತ್ತು ಫಲಾನುಭವಿಗಳನ್ನು ಉದ್ದೇಶಿಸಿ ಮೋದಿ ಅವರು ಮಾತಾಡಿದ್ದಾರೆ. ಅದರ ಜೊತೆಗೆ ಬೆಳಗಾವಿಯ ರೈಲು ನಿಲ್ದಾಣ ಆಗಿರ್ಬೋದು, ಅದೇ ರೀತಿ ಸನ್ಮಾನ್ ನಿಧಿಯ ಸುಮಾರು 16,000 ಕೋಟಿ ಹಣವನ್ನ ಬೆಳಗಾವಿಯಿಂದ ಬಿಡುಗಡೆ ಮಾಡಲಿದ್ದಾರೆ. ಅದೇ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಈಗ ಕೇಸರಿಮಯ ಆಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಬಿಜೆಪಿ ಬಾವುಟಗಳಿಂದ ರಾರಾಜಿಸಿದ್ದು. ಮತ್ತು ಬೆಳಗಾವಿ ಉತ್ತರ ಮತ್ತು ದಕ್ಷಿಣದಲ್ಲಿ ಇಬ್ರು ಕೂಡ ಬಿಜೆಪಿ ಶಾಸಕರಿದ್ದು ಆ ಬಿಜೆಪಿಯನ್ನ ಗಟ್ಟಿ ಮಾಡಕ್ಕೆ ಈಗ ಮೋದಿ ಅವರು ಮತ್ತೊಮ್ಮೆ ಬರ್ತಾ ಇದ್ದಾರೆ. 2 ಕ್ಷೇತ್ರಗಳಲ್ಲೂ ಕೂಡ ರೋಡ್ ಶೋ ನಡೆದಿದೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋಗೆ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರ್ತಕ್ಕಂಥದ್ದು. SPG ಸೇರಿದಂತೆ ಎಲ್ಲಾ ಭದ್ರತಾ ತಂಡಗಳು 2 ರಸ್ತೆಗಳನ್ನ ವೀಕ್ಷಣೆ ಮಾಡಿವೆ. ಸುಮಾರು 8 ಕಿಲೋಮೀಟರ್ ಈ ಒಂದು ರೋಡ್ ಶೋ ನಡೆಯಲಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ಹಾಗೆ ವಿನಯ್, ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ವಾಸಕ್ಕೆ ಅನುಮತಿ ಪಡೆದು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ, ವಾಣಿಜ್ಯ ತೆರಿಗೆ ವಂಚಕರಿಗೆ BBMP ಬಿಗ್ ಶಾಕ್ ಅನ್ನ ಕೊಡ್ಲಿಕ್ಕೆ ಹೊರಟಿದೆಯಂತೆ. BBMP 26,000 ಅನಧಿಕೃತ ಕಮರ್ಷಿಯಲ್ ಫ್ಲಾಟ್ ಪತ್ತೆ ಆಗಿದೆ ಅಂದ್ರೆ ಲೆಕ್ಕ ಹಾಕಳಿ. ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ
BBMP ಇಷ್ಟು ದಿನ ಕೆಲಸವನ್ನ ನಿರ್ವಹಿಸ್ತಾ ಇತ್ತು ಅಂತ. ಹೊಟ್ಟೆ ತುಂಬಿಸ್ಕೊಂಡ್ರು, ಜೋಬ್ ತುಂಬಿಸ್ಕೊಂಡ್ರು, ಇವಾಗ ಶಾಕ್ ಕೊಡಕ್ ಮುಂದಾಗಿದಾರಂತೆ. 26,000 ಆಸ್ತಿಯಿಂದ ಪಾಲಿಕೆಗೆ 150 ಕೋಟಿಯಷ್ಟು ನಷ್ಟ ಆಗ್ತಾ ಇತ್ತು. ಬೆಸ್ಕಾಂ ಮ್ಯಾಪಿಂಗ್ ವೇಳೆ ತೆರಿಗೆ ವಂಚಿಸ್ತಾ ಇದ್ದಂಥದ್ದು ಈಗ ಪತ್ತೆ ಆಗಿದೆ. ಜಿಯೋ ಟ್ಯಾಗಿಂಗ್ ನಡೆಸಿ ದಂಡವನ್ನ ವಿಧಿಸಿರ್ತಾ ಇರುವಂಥದ್ದು. ಕನ್ವರ್ಷನ್ಗೆ ಈಗ ನಿರ್ಧಾರವನ್ನ ಮಾಡಲಾಗ್ತಾ ಇದೆಯಂತೆ BBMPಯಿಂದ. ಹಂತದಲ್ಲಿ ಮಾಹಿತಿ ಶೇರ್ ಮಾಡಿರೋ ಪ್ರಕಾರ ಅಬೌಟ್ 24,000 ಪ್ರಾಪರ್ಟೀಸ್ ಐಡೆಂಟಿಫೈ ಆಗಿದೆ ವಿತ್ ಕಮರ್ಷಿಯಲ್ ಕನೆಕ್ಷನ್ಸ್ ಅಂತ. ಬಟ್ ಅದು ನಾವು ಬರೀ ಅಲ್ಗಾರಿದಮ್ ಯೂಸ್ ಮಾಡಿ ಬ್ಯಾಕ್ ಎಂಡಿಂದಾನೆ, ಇಟ್ ಇಸ್ ಎ ಟೇಬಲ್ ಟಾಪ್ ಆಪರೇಷನ್ ಆದ್ರಿಂದ ಫಿಸಿಕಲಿನೂ ಒಂದ್ಸಲ ವೆರಿಫೈ ಮಾಡಿದಾದ್ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಆಗೋದು. ಸೊ ಹಾಗಾಗಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ನೋಟಿಸಸ್ ಕೊಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಒಂದು 20-30% ನೋಟಿಸಸ್ ಈಗ ಆಲ್ರೆಡಿ ಹೋಗಿದೆ, ಇನ್ನು ಮಾಡ್ಕೋತಾ ಬರ್ತಾ ಇದ್ದಾರೆ. ಅಬೌಟ್ 24,000 ಪ್ರಾಪರ್ಟೀಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ಅಟ್ ದ ನೆಕ್ಸ್ಟ್ ಲೆವೆಲ್ ಐ ಆಮ್ ರೆಡಿ ಟು ಐಡೆಂಟಿಫೈ ಅನದರ್ 25,000 ಪ್ರಾಪರ್ಟೀಸ್ ಇಫ್ ವಿ ಹ್ಯಾವ್ ದ ಟೈಮ್ ಅಂಡ್ ಇಫ್ ವಿ ಗೋ ಥ್ರೂ ಇಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, 26,000 ಕಮರ್ಷಿಯಲ್ ಫ್ಲಾಟ್ಗಳು ಅನಧಿಕೃತವಾಗಿ ಪತ್ತೆ ಆಗಿದಾವೆ ಅಂದ್ರೆ ಇನ್ನೆಷ್ಟು BBMP ಅಧಿಕಾರಿಗಳು ಇಷ್ಟು ದಿನ ಕಳ್ಳಾಟ ಆಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವಾಗ ಪತ್ತೆ ಹಚ್ಚಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಅವರುಗಳಿಗೆ BBMP ಈಗ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದೆ. ಬಟ್ BBMP ಅಧಿಕಾರಿಗಳಿಗೆ ಯಾರು ಶಾಕ್ ಕೊಡೋರು ಇಷ್ಟು ದಿನ ಆಡಿದಂಥ ಕಳ್ಳಾಟಕ್ಕೆ? ಇದೇ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೂಡ ಯಾರು ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿ ಅನುಮತಿಯನ್ನ ಪಡೆದಿದ್ದಾರಲ್ಲ ಅವ್ರು ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ, ಇವರು ಫೀಲ್ಡ್ಗೆ ಇಳಿದು ಕೆಲಸ ಮಾಡ್ತಾ ಇಲ್ವಾ? ಯಾಕೆಂದ್ರೆ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣದೇ ಇರುವಂತವಾದ್ರೆ ಏನೋ ಓಕೆ ಅಂತ ಅನ್ಬೋದು, ಆದ್ರೆ ಕಣ್ಣಿಗೆ ಕಾಣುವಂತ. ಯಾಕಂದ್ರೆ ಒಂದು ಬಿಲ್ಡಿಂಗ್ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿ. ಸೊ ಇದನ್ನ ಪತ್ತೆ ಹಚ್ಚೋದಕ್ಕೆ ಅದು ಬೆಸ್ಕಾಂ ಅಧಿಕಾರಿಗಳು ಬರ್ಬೇಕಾಯ್ತಾ? ಬೆಸ್ಕಾಂ ಅಧಿಕಾರಿಗಳ ಸಹಾಯದಿಂದ ಇವರಿಗೆ ಇದು ಗೊತ್ತಾಗಿರುವಂತದ್ದು. ಬೆಸ್ಕಾಂ ಅವರೇನಾದ್ರು ಅಲರ್ಟ್ ಆಗಿ ಮಾಹಿತಿನ ಹಂಚ್ಕೊಳ್ಳಿಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಮುಂದುವರಿತಾ ಇತ್ತು. ಪಾಲಿಕೆಗೂ ಕೂಡ 100 ಕೋಟಿ ಮತ್ತಷ್ಟು ಲಾಸ್ ಆಗ್ತಾ ಇತ್ತು. ಏನಂದ್ರೆ ಬಜೆಟ್ಗೂ ಮುನ್ನ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಬೇಕು, ಟ್ಯಾಕ್ಸ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ BBMP ಮುಂದಾಗುತ್ತೆ. ಈ ಬೆಸ್ಕಾಂನ ಅಧಿಕಾರಿಗಳು ಏನು ಒಂದು ಪರಿಶೀಲನೆ ಮಾಡ್ತಿರ್ತಾರಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿಯಾಗಿ ಏನಂದ್ರೆ ನಮ್ಮಿಂದ ಪರ್ಮಿಷನ್ ತೆಗೆದುಕೊಂಡಿರುವಂತದ್ದು ಏನಂದ್ರೆ ಕಮರ್ಷಿಯಲ್ ಉದ್ದೇಶಕ್ಕೆ ಅಂತೇಳಿ ಬೆಸ್ಕಾಂ ಇಂದ ಅನುಮತಿಯನ್ನ ಪಡೆದಿದ್ದಾರೆ ವಿದ್ಯುತ್ ಸಂಪರ್ಕಕ್ಕೆ. ಆದ್ರೆ ಕಟ್ಟಡ ಮಾತ್ರ ಇರುವಂತದ್ದು ಏನಂದ್ರೆ ರೆಸಿಡೆನ್ಸಿಯಲ್ ಅಂದ್ರೆ ವಾಸಕ್ಕೆ ಇರುವಂತಹ ಕಟ್ಟಡ ಅಂತೇಳಿ ಅನುಮತಿಯನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಬೆಸ್ಕಾಂ ಅಧಿಕಾರಿಗಳಿಂದ ಗೊತ್ತಾಗುತ್ತೆ. ಆಗ ಫೀಲ್ಡ್ಗಿಳಿದಂತಹ ಒಂದು BBMP ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳ ಸಹಾಯದಿಂದಾಗಿ ಇವೆಲ್ಲವನ್ನ ಕೂಡ ಪತ್ತೆ ಹಚ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಸುಮಾರು 26,000 ಕಟ್ಟಡಗಳು ಅಂದ್ರೆ ನಾವು ವಾಸ ಇರೋದಕ್ಕೆ ಅಂತ ಹೇಳಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಆದ್ರೆ ವಾಣಿಜ್ಯ ಬಳಕೆಗೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಒಂದು ಕಟ್ಟಡಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಇದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇದನ್ನ ವಿದ್ಯುತ್ ಸಂಪರ್ಕವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ಗೆ ಅಂತ ಹೇಳಿ ಒಂದು ಸಂಪರ್ಕವನ್ನ ಪಡಿತಾರೆ. ಯಾಕಂದ್ರೆ ಕಮರ್ಷಿಯಲ್ಗೆ ಅಂತಂದ್ರೆ ಹೆಚ್ಚಿನ ಒಂದು ವೋಲ್ಟೇಜ್ ಇರುವಂತಹ ವಿದ್ಯುತ್ ಅನ್ನ ಕೊಡಬೇಕಾಗುತ್ತೆ. ಸೊ ಆಗ ಅವರ ಹತ್ರ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಸೊ ಇದರಿಂದ ಪತ್ತೆ ಆಗಿದೆ. ಇದರಿಂದ ಸುಮಾರು ಪಾಲಿಕೆಗೆ 150 ಕೋಟಿಗೂ ಹೆಚ್ಚು ಈಗ ನಷ್ಟ ಉಂಟಾಗಿದೆ. ಅದನ್ನ ಈಗ ಅವರ ಮೇಲೆ ದಂಡವನ್ನ ವಿಧಿಸಿ ನಾವು ಅವರಿಂದ ತೆರಿಗೆಯನ್ನ ಪಾವತಿ ಮಾಡಿಸ್ಕೊಳ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಈಗ ಕಮಿಷನರ್ ಅವರು ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ವಂದೇ ಭಾರತ್ ರೈಲಿಗೆ ಕಲ್ಲೇಟು, ಪುಂಡರ ಮೇಲೆ ಕಣ್ಣಿಡ್ಲಿಕ್ಕೆ ಮುಂದಾಗ್ತಾ ಇದೆ ರೈಲ್ವೆ ಇಲಾಖೆ. ಇಲ್ಲಿ ಪೊಲೀಸರು ಈ ಕಲ್ಲೇಟನ್ನ ಹೊಡಿತಾ ಇರುವಂತ ಪುಂಡರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಈಗ ಪ್ಯಾಟ್ರೋಲಿಂಗ್ ಮಾಡುವಂತ ನಿಟ್ಟಿನಲ್ಲಿ ತಂಡವನ್ನ ರಚನೆ ಮಾಡ್ತಾ ಇದ್ದಾರೆ. ಪೊಲೀಸರಿಂದಲೂ ಕೂಡ ಪುಂಡರ ಮೇಲೆ ಹದ್ದಿನ ಕಣ್ಣಿಡ್ಲಾಗ್ತಾ ಇದೆ. ಈಗ ಕಂಟೋನ್ಮೆಂಟ್ ಬೈಯಪ್ಪನಹಳ್ಳಿ ಬಳಿ ಪೊಲೀಸರು ಗಸ್ತನ್ನ ತಿರುಗಲಿಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆ 8:30ರಿಂದ ರೈಲು ಹೋಗುವಂತ ತನಕ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಟ್ಯಾನರಿ ರಸ್ತೆ, ಬ್ರಿಡ್ಜ್, ಹಾಗೆ ಕಲ್ಲಪಲ್ಲಿ ಸ್ಮಶಾನ, ಜೀವನಹಳ್ಳಿ ಬಳಿ ಗಸ್ತು ತಿರುಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ರೈಲ್ವೆ ಇಲಾಖೆ ಪೊಲೀಸರು ಎಲ್ಲಿ ಕಲ್ಲೇಟೆಲ್ಲ ಬಿತ್ತಲ್ಲ, ಯಾರು ಪುಂಡರು ಈ ರೀತಿಯಾಗಿ ಕಲ್ಲನ್ನು ತೂರ್ತಾ ಇರುವಂಥದ್ದು ಅವರನ್ನು ಬಂಧಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗ ಪ್ಯಾಟ್ರೋಲಿಂಗ್ ಅನ್ನು ಶುರು ಮಾಡಿದ್ದಾರೆ. ಇಬ್ಬರು ಪ್ರಯಾಣಿಕರ ಹೆಸರಿನಲ್ಲಿ ಒಂದೇ ಸೀಟ್ ಬುಕ್ ಆಗಿದೆ. ಆನ್ಲೈನ್ ಬುಕ್ಕಿಂಗ್ನಲ್ಲಿ ಭಾರಿ ಎಡವಟ್ಟಾಗಿರುವಂಥದ್ದು. ಸ್ಲೀಪರ್ ಸೀಟಿಗಾಗಿ ಇಬ್ಬರ ನಡುವೆ 2 ಗಂಟೆ ಗಲಾಟೆ ಆಗಿದೆ.
ಒಂದು ಸೀಟಿಗೋಸ್ಕರ. ಅದು ಬುಕ್ ಆಗಿದೆ ಇಬ್ಬರಿಗೆ ಒಂದು ಸೀಟು. ಸೊ ನಂದು ಈ ಸೀಟು ಅನ್ಕೊಂಡು ಕಿತ್ತಾಡ್ಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಗಲಾಟೆ ಆಗಿದೆ. ರಾಯಚೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಿತ್ತಾಟ ಆಗಿರೋದು. ಸೀಟ್ ಕೊಡಿ ಇಲ್ಲ ಹಣ ವಾಪಸ್ ನೀಡಿ ಅಂತ ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡ್ಕೊಂಡಿರುವಂಥದ್ದು. ಗಲಾಟೆ ಬಳಿಕ ಇಬ್ಬರಿಗೂ ಕೂಡ ಸೀಟನ್ನು ನೀಡಿ ಕರ್ಕೊಂಡು ಹೋಗಿದ್ದಾರೆ ಕಂಡಕ್ಟರ್. ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಕೊನೆಗೆ ಬೇರೆ ಒಂದು ಸೀಟನ್ನು ಕೊಟ್ಟಿದ್ದಾರೆ ಕಂಡಕ್ಟರ್. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.